ಏನು ಬೇಡ ಬಂದ್ರಣ ಏನು ಕಾಂಗ್ರೆಸ್ ಈಗ ಇಲ್ಲಿ ಕಳೆದ 3 ದಿನದಿಂದ ಸದನದ ಕಲಾಪಗಳು ಯಾವ ಒಂದು ವಿಷಯಗಳಿಗೆ ಪ್ರಾಮುಖ್ಯತೆ ಇರಬೇಕು ಅದೆಲ್ಲವನ್ನ ಬದಿಗಿಟ್ಟು ಒಂದು ಮಂತ್ರಿಯ ಸ್ಥಾನದ ರಾಜೀನಾಮೆ ಪಡೆಯತಕ್ಕಂಥ ಡಿಮ್ಯಾಂಡ್ ಇಟ್ಕೊಂಡೇನು ಕೂತಿದ್ದಾರೆ. ಇದು ಇವರುಗಳ ವೈಯಕ್ತಿಕವಾದ ಪ್ರತಿಷ್ಠೆಗಳು. ಇವತ್ತು ಒಂದು ಕಡೆ ಇಲ್ಲೇ ಯಾರು ಬಂದಾಗ ಹೇಳ್ತಾ ಇದ್ರು, ಭತ್ತ ಕೊಟ್ಟಿದ್ದೀವಿ, ಭತ್ತದ ದುಡ್ಡೇ ಬರಲಿಲ್ಲ ಅಂತೇಳಿ. ರೈಸ್ ಮಾಲೀಕರು ಅವ್ರದ್ದೊಂದು ಸಮಸ್ಯೆ ಹೇಳ್ತಾರೆ. ಅಲ್ಲಿಂದ ಇವತ್ತು ಕರೆಂಟು ರಾತ್ರಿ 2 ಗಂಟೆಗೋ 2:15 ಗಂಟೆಗೋ ಒಂದು ಸಲ ಕೊಡ್ತಾರೆ, 2:15 ಗಂಟೆ, ಮತ್ತು ಬೆಳಗ್ಗೆ ಒಂದು 2:15 ಗಂಟೆ ಕೊಡ್ತಾರೆ. ಈಗ ಅಲ್ಲಿ 7 ಗಂಟೆಲಿ 2:15 ಗಂಟೆ ಇವತ್ತು ಲೋಡ್ ಶೆಡ್ ಆಗಿದೆ. ರಾಗಿ ಬೆಳೆದ ರೈತರ ಕತೆ ಅದು ಬೀದಿ ಪಾಲಾಗಿದ್ದಾರೆ. ಯಾವ ವಿಷಯನೂ ಇವತ್ತು ಇದಕ್ಕೆ ಚರ್ಚೆಗೆ ಅವಕಾಶ ಕೊಡದೆ ಯಾವುದೋ ಮಂತ್ರಿ ಸ್ಥಾನದ್ದು ಇಟ್ಕೊಂಡು ಅವ್ರು ಯಾರೊಬ್ಬ ರಾಷ್ಟ್ರಧ್ವಜದ ಬಗ್ಗೆ ಏನೋ ಹೇಳಿದ್ರು ಅಂತ ಹೇಳಿ ಇದನ್ನು ಡಿಮ್ಯಾಂಡ್ ಇಟ್ಕೊಂಡು ಸದನ ಕಲಾಪ ಏನಾದ್ರು ಮಾಡಿದ್ದಾರೆ. ಬಹುಶಃ ಇವರಿಗೆ ನಾಡಿನ ಜನತೆಯ ಬದುಕು ಯಾವ ರೀತಿ ನಾವು ಕಟ್ಕೊಡ್ಬೇಕಾಗಿದೆ ಜನಪ್ರತಿನಿಧಿಗಳು, ಅದರ ಬಗ್ಗೆ ಇವ್ರಿಗೆ ಯಾರಿಗೂ ಕಾಳಜಿ ಇಲ್ಲ. ಅತ್ಯಂತ ಇದು ನೋವಿನ ಸಂಗತಿ. ಇವತ್ತು ವಿಧಾನಸಭೆಯ ಕಲಾಪ ಪ್ರತಿನಿತ್ಯ ಏನು ನಡೆಸ್ತೀವಿ, 1.5 ಇಂದ 2 ಕೋಟಿ ಹಣ ಖರ್ಚಾಗುತ್ತೆ ಅದಕ್ಕೆ. ಆ ದುಡ್ಡು ಈ ರಾಜ್ಯದ ಜನತೆ ಕಟ್ತಕ್ಕಂಥ ತೆರಿಗೆ ಹಣದ ದುಡ್ಡು. ಒಂದು ದಿನಕ್ಕೆ 1.5 ಕೋಟಿ 1.5 ಇಂದ 2 ಕೋಟಿ ಖರ್ಚಾಗ್ತದೆ. ಇವತ್ತು ಸದನದಲ್ಲಿ ಯಾವ ಕಲಾಪದಲ್ಲಿ ಜನಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡದೆ ಇಲ್ಲಿ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ದೋಷಾರೋಪಣೆ ಮಾಡ್ಕೊಂಡು ಒಬ್ರಿಗೊಬ್ಬರಿಗೆ ಮಲ್ಲಯುದ್ಧದ ಪ್ರದರ್ಶನ ಮಾಡ್ಕೊಂಡು ಕಾಲ ಕಳ್ಕೊಂಡು ಕೂತಿದ್ದಾರೆ. ಜನ ಅರ್ಥ ಮಾಡ್ಕೋಬೇಕಷ್ಟೇ. ಇದರಲ್ಲಿ ಮುಂದೆ ಯಾವ ರೀತಿ ಈ ರೀತಿಯ ನಡವಳಿಕೆ ಇರತಕ್ಕಂಥವ್ರನ್ನ ಯಾವ ರೀತಿ ಇವ್ರನ್ನ ಪರಿಗಣಿಸಬೇಕು ಅನ್ನೋದನ್ನು ನಾಡಿನ ಜನತೆ ಅರ್ಥ ಮಾಡ್ಕೊಂಡು ತೀರ್ಮಾನಕ್ಕೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದೇನು ಉಪಯೋಗ ಬರಲ್ಲ. ಅದು ಬರೀ ಪ್ರಚಾರಕ್ಕೆ ಮಾಡ್ತಿರೋ ಪಾದಯಾತ್ರೆ. ಅದು ಆ ಪಾದಯಾತ್ರೆಯಿಂದ ಇವರು ಮೇಕೆದಾಟನ್ನ 1 ಇಂಚು ಮುಂದಕ್ಕೆ ತಗೊಂಡು ಹೋಗಕ್ಕಾಗಲ್ಲ. ಅದು ಬೇಡ. ಅದು ನನಗೆ ನಾವು ಹಿಜಾಬ್ ಪಜಾಬ್ದು ಯಾವ್ದು ಜೊತೆಲಿಲ್ಲ. ನಮಗೆ ರಾಜ್ಯದ ಜನತೆ ಬದುಕು. ಅವ್ರು ಯಾವ ಜಾತಿ ಇರಲಿ, ಆ ಯಾವುದೇ ಜಾತಿಗಿಂತ ಹೆಚ್ಚಾಗಿ ಜನಗಳ ಬದುಕನ್ನು ಕಟ್ಟಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ಇಲ್ಲಿ ಇದನ್ನೆಲ್ಲ ಪ್ರಾಮುಖ್ಯತೆ ಕೊಟ್ಟು ನಾಡಿನಲ್ಲಿ ಶಾಂತಿಯ ವಾತಾವರಣ ಹಾಳು ಮಾಡೋದು ಬೇಡ ಅನ್ನೋದು ನಾನು ಹೇಳೋದು.